ತಾರಕಕ್ಕೇರಿದೆ ಸ್ಮಾರ್ಟ್ ಮೀಟರ್ ಅವ್ಯವಹಾರದ ಜಟಾಪಟಿ. ಆಡಳಿತಾರೂಢ ಕಾಂಗ್ರೆಸ್ ಹಾಗೂ ಪ್ರತಿಪಕ್ಷಗಳ ಮಧ್ಯೆ ಈಗ ಫೈಟ್ ಆರಂಭ ಆಗಿದೆ. ಮಾಜಿ ಉಪಮುಖ್ಯಮಂತ್ರಿ ಡಾಕ್ಟರ್ ಸಿಎನ್ ಅಶ್ವಥ್ ನಾರಾಯಣ್ ಸ್ಮಾರ್ಟ್ ಮೀಟರ್ ಪ್ರಕರಣವನ್ನ ಕೈಗೆತ್ತಿಕೊಂಡಿದ್ರು. ನೇರವಾಗಿ ಮಾಧ್ಯಮಗಳ ಮುಂದೆ ಬಂದು ಸ್ಮಾರ್ಟ್ ಮೀಟರ್ನಲ್ಲಿ ಆಗಿರುವಂತಹ ಅವ್ಯವಹಾರದ ಬಗ್ಗೆ ಮಾಹಿತಿಯನ್ನು ನೀಡಿದ್ರು. ಈಗ ಕೆಜೆ ಜಾರ್ಜ್ ವಿರುದ್ಧ ಮಾಜಿ ಡಿಸಿಎಂ ಅಶ್ವಥ್ ನಾರಾಯಣ್ ಕಿಡಿಕಾರಿದ್ರು. ಬೆಸ್ಕಾಂ ಎಸ್ಕಾಂ ಸ್ಮಾರ್ಟ್ ಮೀಟರ್ಗಳ ಟೆಂಡರ್ನಲ್ಲಿ ಭಾರಿ ಅವ್ಯವಹಾರ ಆಗಿದೆ. ಯುಪಿಯಲ್ಲಿ ಕಪ್ಪು ಪಟ್ಟಿಗೆ ಸೇರಿರೋ ಅಂತ BSITS ಕಂಪನಿ ಈಗ ಇಲ್ಲಿ ಆಕ್ಟಿವ್ ಆಗಿತ್ತು. ಅದನ್ನು ಪರಿಗಣಿಸಿದ್ದೀರಿ. ಸರ್ಕಾರದ ವಿರುದ್ಧ ಜನಜಾಗೃತಿ ಆನ್ಲೈನ್ ಮೂಲಕ ಸಹಿ ಸಂಗ್ರಹವನ್ನು ಕೂಡ ಬಿಜೆಪಿ ನಾಯಕರು ಮಾಡಿದ್ರು. ಬಿಜೆಪಿ ನಾಯಕರ ಆರೋಪಕ್ಕೆ ಈಗ ಕಾಂಗ್ರೆಸ್ ನಾಯಕರು ತಿರುಗೇಟನ್ನು ಕೊಡ್ತಾ ಇದ್ದಾರೆ. ಕೇಂದ್ರದ ಯೋಜನೆಗೆ ರಾಜ್ಯ ನಾಯಕರ ಅಡ್ಡಗಾಲು ಅಂತ ಟಾಂಗನ್ನು ಕೊಟ್ಟಿದ್ದಾರೆ ರಾಜ್ಯದ ಕಾಂಗ್ರೆಸ್ ನಾಯಕರು. ಮಾರ್ಚ್ ತಿಂಗಳಿನಲ್ಲೇ ಅವ್ಯವಹಾರ ಆಗಿದೆ ಅನ್ನೋದು ಬಿಜೆಪಿ ನಾಯಕರ ನೇರ ಆರೋಪ ಇತ್ತು. ಬರೋಬ್ಬರಿ 15,000 ಕೋಟಿಗೂ ಹೆಚ್ಚು ಹಣ ಇದರಲ್ಲಿ ದುರ್ಬಳಕೆ ಆಗ್ತಾ ಇದೆ, ದುರುಪಯೋಗವನ್ನು ರಾಜ್ಯ ಸರ್ಕಾರ ಮಾಡ್ಕೊಳ್ತಾ ಇದೆ ಅನ್ನೋ ನೇರ ಆರೋಪವನ್ನು ಮಾಜಿ DCM ಡಾಕ್ಟರ್ ಸಿಎನ್ ಅಶ್ವಥ್ ನಾರಾಯಣ್ ಮಾಡಿದ್ರು. ಆ ಆರೋಪಕ್ಕೆ ಈಗ ಕಾಂಗ್ರೆಸ್ ನಾಯಕರು ತಿರುಗೇಟನ್ನ ಕೊಡ್ತಾ ಇದ್ದಾರೆ. ಯಾವುದೇ ಅವ್ಯವಹಾರ ಆಗಿಲ್ಲ, ಬಿಜೆಪಿ ನಾಯಕರು ಸುಮ್ಮನೆ ಸುಳ್ಳನ್ನು ಹೇಳ್ತಿದ್ದಾರೆ. ಸ್ಮಾರ್ಟ್ ಮೀಟರ್ ಅಳವಡಿಕೆಯಲ್ಲಿ ಯಾವ ಥರ ಅವ್ಯವಹಾರ ಆಗಲಿಕ್ಕೆ ಸಾಧ್ಯ ಅನ್ನೋ ಒಂದು ಆರೋಪಕ್ಕೆ ಪ್ರತ್ಯುತ್ತರವನ್ನು ಕಾಂಗ್ರೆಸ್ ನಾಯಕರು ನೀಡ್ತಾ ಇದ್ದಾರೆ. ಈ ಸ್ಮಾರ್ಟ್ ಮೀಟರ್ ಕಾನ್ಸೆಪ್ಟ್ನ ತಂದಿದ್ದು ಕರ್ನಾಟಕ ರಾಜ್ಯ ಸರ್ಕಾರ ಅಲ್ಲ, ಕೇಂದ್ರ ಸರ್ಕಾರ. ನಿಮ್ಮ ವಿಶ್ವಗುರು ನೇತೃತ್ವದ ಕೇಂದ್ರದ BJP ಸರ್ಕಾರ 2019ರಲ್ಲೇ ಇಡೀ ದೇಶಾದ್ಯಂತ ಸ್ಮಾರ್ಟ್ ಮೀಟರ್ನ ಎಲ್ರಿಗೂ ಅಳವಡಿಸಬೇಕು ಅನ್ನುವಂಥದ್ದು ಏಕೈಕ ಉದ್ದೇಶದಿಂದ 2019ರಲ್ಲಿ ಸೆಂಟ್ರಲ್ ಎಲೆಕ್ಟ್ರಿಸಿಟಿ ಆ್ಯಕ್ಟ್ಗೆ ತಿದ್ದುಪಡಿ ತಂದು ಕಾನೂನುವಾಗಿ ತಗೊಂಬಂದರು. ಅಶ್ವಥ್ ನಾರಾಯಣ್ರವರೇ ನಿಮ್ಮ ಆಫೀಸ್ಗೆ ಬರ್ತೀನಿ, ನಾನು ರಮೇಶ್ ಬಾಬುರು ಬರ್ತೀವಿ. ಕೂಡಲು ಮಾಧ್ಯಮದವರ ಮುಂದೆ ಒಂದಷ್ಟು ಪ್ರಶ್ನೆಗಳನ್ನು ನಾನು ಕೇಳ್ತೀನಿ, ನಿಮಗೆ ನೀವು ಉತ್ತರವನ್ನು ಕೊಡುವಂಥ ಕೆಲಸವನ್ನು ಮಾಡಿ. ಸಹ್ಯಾದ್ರಿ ಬಿಡ್ಡಲ್ಲಿ ಭಾಗವಹಿಸಿದ್ರಲ್ಲ, ಸಹ್ಯಾದ್ರಿ ಅವ್ರಿಗೂ ನಿಮಗೂ ಏನು ಸಂಬಂಧ ಸ್ವಾಮಿ? ಅವ್ರ ಅಪ್ಲಿಕೇಶನ್ ರಿಜೆಕ್ಟ್ ಆದ ತಕ್ಷಣ ನೀವು ಚಂಡಾಮಂಡಲವಾಗಿ ನಿರಂತರವಾಗಿ ಜಾರ್ಜ್ ಸಾಹೇಬ್ರ ವಿರುದ್ಧ, ಕರ್ನಾಟಕ ರಾಜ್ಯ ಸರ್ಕಾರ ವಿರುದ್ಧ ಇಲ್ಲ ಸಲ್ಲದ ಆರೋಪಗಳನ್ನು ನಿರಂತರವಾಗಿ ಮಾಡ್ತಾ ಇದ್ದೀರಲ್ಲ, ಇದು ಎಷ್ಟರ ಮಟ್ಟಿಗೆ ಸರಿ? ನಿಮ್ಮ ಕಥೆಗಳು ಏನು ಅನ್ನುವಂಥದ್ದು ಸಂಪೂರ್ಣವಾಗಿ ಡಾಕ್ಯುಮೆಂಟ್ಸ್ ತಗೊಂಬಂದಿದ್ದೀನಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.